ಶ್ರೀ ಶಾರದಾ ದೇವಿ ಜೀವನಗಂಗಾ ಅಧ್ಯಾಯ 25 ಮಾತೆಯ ಮಡಿಲು ಮುಂದುವರಿದ ಭಾಗ. ಜಯರಾಂಬಾಟಿಗೆ ಸಮೀಪದ ಶಿರೋಮಣಿಪುರ ಎಂಬಲ್ಲಿ ಮುಸಲ್ಮಾನರು ಬಹುಸಂಖ್ಯೆಯಲ್ಲಿ ವಾಸಿಸುತ್ತಿದ್ದರು. ರೇಷ್ಮೆ ವ್ಯವಸಾಯ ಇವರ ಮುಖ್ಯ ವೃತ್ತಿ. ಇವರು ಸಾಕಷ್ಟು ಅನುಕೂಲವಾಗಿಯೇ ಇದ್ದರು. ಆದರೆ ಮಾರುಕಟ್ಟೆಯಲ್ಲಿ ಪಾಶ್ಚಾತ್ಯರ ಪೈಪೋಟಿ ಹೆಚ್ಚಾಗಿ ಆ ಹಳ್ಳಿಗಳಲ್ಲಿನ ಗೃಹ ಕೈಗಾರಿಕೆ ಸಂಪೂರ್ಣ ಮಣ್ಣು ಮುಕ್ಕಿತು. ಈ ಗೃಹ ಕೈಗಾರಿಕೆಯನ್ನೇ ನೆಚ್ಚಿಕೊಂಡಿದ್ದ ಹಲವಾರು ಕುಟುಂಬಗಳು ದಾರಿದ್ರ್ಯಕ್ಕೆ ಗುರಿಯಾದವು. ಪ್ರಾಮಾಣಿಕ ಜೀವನ ನಡೆಸಲು ಬೇರೆ ಯಾವುದೇ ಮಾರ್ಗ ತೋಚದೆ ಆ ಮುಸಲ್ಮಾನರು ಜೀವನೋಪಾಯಕ್ಕಾಗಿ ಕಳ್ಳತನ ದರೋಡೆಗಳಿಗೆ ಇಳಿದರು. ಇವರಿಗೆಲ್ಲ ರೇಷ್ಮೆ ಡಕಾಯಿತರು ಎಂದೇ ಹೆಸರು ಅಂಟಿಕೊಂಡಿತು. ಜಯರಾಂಬಾಟಿಯೂ ಸೇರಿದಂತೆ ಸುತ್ತಮುತ್ತಲ ಹಳ್ಳಿಗಳಲ್ಲೆಲ್ಲ ಜನ ಇವರಿಗೆ ಹೆದರುತ್ತಿದ್ದರು. ಇವರಲ್ಲೂ ಕೆಲವರು ನ್ಯಾಯವಾಗಿ ಬದುಕುವ ಇಚ್ಛೆಯಿದ್ದವರು ಇರಲಿಲ್ಲವೆಂದಲ್ಲ. ಆದರೆ ಮೊದಲೇ ಮುಸಲ್ಮಾನರು, ಸಾಲದ್ದಕ್ಕೆ ಡಕಾಯಿತರೆಂಬ ಕುಖ್ಯಾತಿಗೆ ಒಳಗಾದವರು. ಆದ್ದರಿಂದ ಹಿಂದೂಗಳೆಲ್ಲ ಅವರನ್ನು ದೂರದಲ್ಲೇ ಇಟ್ಟಿದ್ದರು. ಈ ಮುಸಲ್ಮಾನ ಕುಟುಂಬಗಳಿಗೆ ದುರದೃಷ್ಟ ಒದಗಿ ಬಂದ ಸಮಯದಲ್ಲೇ ಆ ಹಳ್ಳಿಗಳಲ್ಲೆಲ್ಲ ಬರಗಾಲ ಬೇರೆ ಆವರಿಸಿ ಅವರ ಪರಿಸ್ಥಿತಿ ಇನ್ನಷ್ಟು ಹೀನಾಯವಾಯಿತು. ಆ ವೇಳೆಯಲ್ಲಿ ಜಯರಾಂಬಾಟಿಯಲ್ಲಿ ಶ್ರೀಮಾತೆಯವರ ಹೊಸ ಮನೆಯ ನಿರ್ಮಾಣ ಆಗುತ್ತಿತ್ತು. ಅದರ ಮೇಲ್ವಿಚಾರಣೆ ನೋಡಿಕೊಳ್ಳುತ್ತಿದ್ದ ಕೆಲವರು ಸಾಧುಗಳು ಸಂಕಷ್ಟಕ್ಕೆ ಸಿಲುಕಿದ ಆ ಮುಸಲ್ಮಾನರ ಮೇಲೆ ಸಹಾನುಭೂತಿ ತೋರಿ ಅವರಲ್ಲಿ ಕೆಲವರನ್ನು ಕಟ್ಟಡದ ಕೆಲಸಕ್ಕೆ ತೆಗೆದುಕೊಂಡರು. ಆದರೆ ಆ ಹಳ್ಳಿಗರು ಇವರ ದಯಾಕಾರ್ಯವನ್ನು ಮೆಚ್ಚಿಕೊಳ್ಳಲಿಲ್ಲ. ಈ ಸಾಧುಗಳು ಬೀದಿಯಲ್ಲಿ ಹೋಗುವ ಮಾರಿಯನ್ನು ಮನೆಗೆ ಕರೆತರುತ್ತಿದ್ದಾರೆ. ಇದರಿಂದ ತಾವು ಕಷ್ಟಕ್ಕೆ ಸಿಕ್ಕಿಕೊಳ್ಳುವುದಲ್ಲದೆ ನಮ್ಮನ್ನು ತೊಂದರೆಗೆ ಈಡು ಮಾಡುತ್ತಾರೆ ಎಂದು ಮಾತಾಡಿಕೊಂಡರು. ಆದರೆ ಆ ಮುಸಲ್ಮಾನರ ಸದ್ವರ್ತನೆಯನ್ನು ಕಂಡು ಶೀಘ್ರದಲ್ಲೇ ಹಳ್ಳಿಗರು, ಆಹಾ, ಶ್ರೀಮಾತೆಯವರ ಕೃಪೆಯಿಂದ ದರೋಡೆಕೋರರೂ ಕೂಡ ಭಕ್ತರಾಗಿ ಬಿಟ್ಟರು ಎಂದು ಹೇಳಲಾರಂಭಿಸಿದರು. ಈ ಜನರನ್ನು ಶ್ರೀಮಾತೆಯವರು ಹೇಗೆ ನಡೆಸಿಕೊಳ್ಳುತ್ತಿದ್ದರು ಎನ್ನುವುದಕ್ಕೆ ದೃಷ್ಟಾಂತವಾಗಿ ಒಂದೆರಡು ಉದಾಹರಣೆಗಳನ್ನು ಮಾತ್ರ ಇಲ್ಲಿ ಕೊಟ್ಟಿದೆ. ಒಂದು ದಿನ ಒಬ್ಬ ರೇಷ್ಮೆ ಡಕಾಯಿತ ಕೈಯಲ್ಲಿ ಒಂದು ಚಿಪ್ಪು ಬಾಳೆಹಣ್ಣು ಹಿಡಿದು ಶ್ರೀಮಾತೆಯವರ ಬಳಿಗೆ ಬಂದು, ಅಮ್ಮ, ಶ್ರೀರಾಮಕೃಷ್ಣರಿಗೋಸ್ಕರ ಸ್ವಲ್ಪ ಬಾಳೆಹಣ್ಣುಗಳನ್ನು ತಂದಿದ್ದೇನೆ, ಸ್ವೀಕರಿಸುತ್ತೀರಾ ಎಂದು ಕೇಳಿಕೊಂಡ. ಮೊದಲೇ ಆತ ಮುಸಲ್ಮಾನ, ಸಾಲದ್ದಕ್ಕೆ ಡಕಾಯಿತ. ಅವನೀಗ ತಂದಿರುವ ಬಾಳೆಹಣ್ಣು ಕೂಡ ಕದ್ದದ್ದೋ ಏನೋ, ಯಾರಿಗೆ ಗೊತ್ತು. ಇಂಥ ಪರಿಸ್ಥಿತಿಯಲ್ಲಿ ಯಾರಾದರೂ ಅದನ್ನು ನೈವೇದ್ಯಕ್ಕೆ ಸ್ವೀಕರಿಸಿಯಾರೇ? ಆದರೆ ಶ್ರೀಮಾತೆಯವರು ಮಾತ್ರ ಕಿಂಚಿತ್ತೂ ಅನುಮಾನಿಸದೆ, ಓ, ಖಂಡಿತವಾಗಿ ನೀನಿದನ್ನು ಶ್ರೀರಾಮಕೃಷ್ಣರಿಗಾಗಿ ತಂದದ್ದಲ್ಲವೇ? ಅವಶ್ಯವಾಗಿ ಕೊಡು ಇಲ್ಲಿ ಎನ್ನುತ್ತಾ ಕೈ ನೀಡಿದರು. ನಿಜಕ್ಕೂ ಅವರ ಮಾತಿನಿಂದ ಆ ಮನುಷ್ಯನಿಗೆ ಎಷ್ಟು ಸಂತೋಷವಾಗಿರಬೇಕು. ಆದರೆ ಅಷ್ಟರಲ್ಲಿ ಪಕ್ಕದ ಹಳ್ಳಿಯಿಂದ ಬಂದಿದ್ದ ಒಬ್ಬಳು ಭಕ್ತೆ ಇದನ್ನು ಕಂಡು ಆಘಾತಗೊಂಡು, ಅಮ್ಮ, ಇವರೆಲ್ಲ ಕಳ್ಳರು, ನಿಮಗೆ ಗೊತ್ತಿಲ್ಲವೇ? ಇವನು ತಂದದ್ದನ್ನು ಶ್ರೀರಾಮಕೃಷ್ಣರಿಗೆ ನೈವೇದ್ಯ ಮಾಡುವುದೇ ಎಂದು ಮಧ್ಯೆ ಬಾಯಿ ಹಾಕಿದಳು. ಶ್ರೀಮಾತೆಯವರು ಅವಳ ಮಾತಿಗೇನೂ ಬದಲು ಹೇಳುವ ಗೋಜಿಗೆ ಹೋಗದೆ ಆ ಹಣ್ಣುಗಳನ್ನು ಒಳಗೆ ಇಟ್ಟು ಬಂದು ಆ ಮನುಷ್ಯನಿಗೆ ಒಂದಿಷ್ಟು ಕಡಲೆಪೂರಿ, ಮಿಠಾಯಿ ಪ್ರಸಾದ ಕೊಟ್ಟು ಕಳಿಸಿದರು. ಅವನು ಹೊರಟು ಹೋದ ಮೇಲೆ ಅವರು ಆ ಭಕ್ತಿಯ ಕಡೆಗೆ ತಿರುಗಿ, ನೋಡು, ಯಾರು ಒಳ್ಳೆಯವರು ಯಾರು ಒಳ್ಳೆಯವರಲ್ಲ ಅನ್ನುವುದು ನನಗೆ ಗೊತ್ತಿದೆ ಎಂದು ಕಟುವಾಗಿ ಹೇಳಿ ಮತ್ತೆ ಅವಳು ಆ ವಿಷಯದಲ್ಲಿ ಬಾಯಿ ಹಾಕದಂತೆ ಮಾಡಿದರು. ತಪ್ಪು ಮಾಡುವುದು ಮನುಷ್ಯನ ಸ್ವಭಾವ. ಆದರೆ ತಪ್ಪಿ ನಡೆದವನನ್ನು ತಿದ್ದಿ ಸರಿದಾರಿಯಲ್ಲಿ ನಡೆಸಬಲ್ಲವರು ಎಷ್ಟು ಜನ ಎಂದು ಅವರು ಆಗಾಗ ಹೇಳುತ್ತಿದ್ದರು. ಅಮ್ಜದ್ ಎಂಬಾತ ಈ ರೇಷ್ಮೆ ಡಕಾಯಿತರ ಪೈಕಿಯವನು. ಶ್ರೀಮಾತೆಯವರ ಮನೆಯ ಗೋಡೆ ಏರಿಸುವ ಕೆಲಸಗಾರರಲ್ಲಿ ಇವನೂ ಒಬ್ಬ. ಒಂದು ದಿನ ಶ್ರೀಮಾತೆಯವರು ಇವನನ್ನು ಕರೆದು ತಮ್ಮ ಮನೆಯ ಜಗುಲಿಯ ಮೇಲೆ ಕೂಡಿಸಿ ಊಟ ಹಾಕಿಸಿದರು. ಇವನಿಗೆ ಬಡಿಸುವ ಕೆಲಸ ನಳಿನಿಗೆ ಬಂತು. ಅವಳು ಮಡಿಹುಚ್ಚಿನವಳು. ಸಾಲದ್ದಕ್ಕೆ ಆತ ಮುಸಲ್ಮಾನ. ಅವಳು ಅಡುಗೆಯನ್ನು ಬಡಿಸುತ್ತಿದ್ದಳು ಎನ್ನುವುದಕ್ಕಿಂತ ಎಲೆಗೆ ಎಸೆಯುತ್ತಿದ್ದಳು ಎಂದರೆ ಸರಿಯಾದೀತು. ಹಾಗಿತ್ತು ಅವಳ ಧೋರಣೆ. ಇದನ್ನು ಕಂಡು ಶ್ರೀಮಾತೆಯವರಿಗೆ ತುಂಬಾ ಅಸಮಾಧಾನವಾಯಿತು. ಏ ನಳಿನಿ, ನೀನು ಈ ತರಹ ಬಡಿಸಿದರೆ ಉಂಡದ್ದು ಉಂಡ ಹಾಗಿರುತ್ತದೆಯೇನು? ಅವನಿಗೆ ಸರಿಯಾಗಿ ಬಡಿಸುವುದಕ್ಕೆ ನಿನಗೆ ಸಾಧ್ಯವಿಲ್ಲದಿದ್ದರೆ ಇಲ್ಲಿ ಕೊಡು, ನಾನೇ ಬಡಿಸುತ್ತೇನೆ ಎಂದರು. ಅಂತೂ ಪಾಪ ಅಮ್ಜದ್ ಊಟ ಮುಗಿಸಿ ಎದ್ದ. ತಕ್ಷಣ ಶ್ರೀಮಾತೆಯವರು ತಾವೇ ಅವನ ಎಂಜಲು ಬಳಿದರು. ಇದನ್ನು ಕಂಡು ನಳಿನಿ, ಇದೇನತ್ತೆ,
ನಿನ್ನ ಜಾತಿಯೆಲ್ಲ ಹೋಯಿತು ಎಂದು ಕೂಗಿಕೊಂಡಳು. ಆಗ ಶ್ರೀಮಾತೆಯವರು ಗಂಭೀರವಾಗಿ ನುಡಿದರು, ನೋಡು, ಶರತ್ ಹೇಗೆ ನನಗೆ ಮಗನೋ ಹಾಗೆಯೇ ಅಮ್ಜದನೂ ಮಗನೇ. ಇದಕ್ಕೆ ನಳಿನಿ ಇನ್ನೇನು ಹೇಳಿಯಾಳು. ಇಲ್ಲಿನ ಸಂಭಾಷಣೆಗಳ ವೈಶಿಷ್ಟ್ಯವನ್ನು ನಾವು ಮನಗಾಣಬೇಕು. ನಳಿನಿ ಬಡಿಸುತ್ತಿದ್ದ ರೀತಿಯನ್ನು ಕಂಡು ಶ್ರೀಮಾತೆಯವರು, ನೀನು ಈ ತರಹ ಬಡಿಸಿದರೆ ಉಂಡದ್ದು ಉಂಡ ಹಾಗಿರುತ್ತದೆಯೇನು ಎನ್ನುತ್ತಾರೆ. ತಿರಸ್ಕಾರ ಭಾವದಿಂದ ಬಡಿಸಿದರೆ ಉಂಡವರ ಹೊಟ್ಟೆಯೇನೋ ತುಂಬಬಹುದು, ಆದರೆ ಮನಸ್ಸಿಗೆ ತೃಪ್ತಿ ಇರುವುದಿಲ್ಲ. ಒಂದು ನಾಯಿಮರಿಗೆ ಆದರೂ ಉಪಚಾರವಿಲ್ಲದೆ ತಿರಸ್ಕಾರ ಭಾವದಿಂದ ಬಡಿಸಿದರೆ ಅದು ಆ ತಿರಸ್ಕಾರವನ್ನು ಅರ್ಥ ಮಾಡಿಕೊಳ್ಳುತ್ತದೆ, ಬೇಸರಿಸಿಕೊಳ್ಳುತ್ತದೆ. ಆದರೆ ಅದೇ ನಾಯಿಮರಿಗೆ ಪ್ರೀತಿ ವಿಶ್ವಾಸದಿಂದ ತಿನ್ನಿಸಿದ್ದೇ ಆದರೆ ಅದು ಮರುಪ್ರೀತಿ ತೋರಿಸುವುದನ್ನು ಕಾಣಬಹುದು. ಹೀಗೆ ಈ ಅಲ್ಪ ಪ್ರಾಣಿಯೇ ತಿರಸ್ಕಾರ ಪುರಸ್ಕಾರಗಳನ್ನು ಅರ್ಥ ಮಾಡಿಕೊಳ್ಳಬಲ್ಲುದೆಂದ ಮೇಲೆ ಮನುಷ್ಯನಾದವನು ಇನ್ನೆಷ್ಟು ಅರ್ಥ ಮಾಡಿಕೊಳ್ಳಲಾರ. ಇಂಥ ಸಂವೇದನಾಶಾಲಿಯಾದ ಮನುಷ್ಯನಿಗೆ ತಿರಸ್ಕಾರದಿಂದ ಬಡಿಸಿದರೆ ಅದೆಷ್ಟು ನೋವಾಗಲಿಕ್ಕಿಲ್ಲ. ನಮ್ಮಲ್ಲಿ ಮನುಷ್ಯರನ್ನು ತಿರಸ್ಕಾರದಿಂದ ನೋಡುವ ಅಭ್ಯಾಸವಿರುವವರೆಗೆ ಸಮಾಜ ಸುಧಾರಣೆಯಾಗಲಿ ದೇಶೋದ್ಧಾರವಾಗಲಿ ಸಾಧ್ಯವಿಲ್ಲ. ಮನುಷ್ಯನನ್ನು ಮನುಷ್ಯನನ್ನಾಗಿ ಕಾಣುವ ಸೌಜನ್ಯವನ್ನು ಇಲ್ಲಿ ಶ್ರೀಮಾತೆಯವರು ಕಲಿಸಿಕೊಡುತ್ತಿದ್ದಾರೆ. ಎಲ್ಲಕ್ಕಿಂತ ಮಿಗಿಲಾಗಿ ಅವರು ಆ ಮುಸಲ್ಮಾನ ದರೋಡೆಕೋರನ ಎಂಜಲು ಬಳಿದದ್ದನ್ನು ಕಂಡು ನಳಿನಿ, ಓ, ನಿನ್ನ ಜಾತಿ ಹೋಯಿತು ಎಂದು ತಿರಸ್ಕರಿಸಿ ಮಾತನಾಡಿದಾಗ ಅವರು ಕೊಟ್ಟ ಉತ್ತರ ಅವರ ಆಧ್ಯಾತ್ಮಿಕ ಗಂಭೀರತೆಯನ್ನು, ಅವರ ಹೃದಯ ವೈಶಾಲ್ಯವನ್ನು ಪ್ರತಿಬಿಂಬಿಸುತ್ತದೆ. ಅವರೆನ್ನುತ್ತಾರೆ, ನನಗೆ ಶರತ್ ಹೇಗೆ ಮಗನೋ ಹಾಗೆ ಅಮ್ಜದ್ದನೂ ನನ್ನ ಮಗ. ಎಂಥ ಮಾತಿದು! ಅಮ್ಜದ್ ಶಾರದಾನಂದರು ಎಲ್ಲಿಗೆಲ್ಲಿಯ ಹೋಲಿಕೆ. ಸ್ವಾಮಿ ಶಾರದಾನಂದರು ಶ್ರೀರಾಮಕೃಷ್ಣರ ಆಪ್ತ ಶಿಷ್ಯರಲ್ಲೊಬ್ಬರು. ಮಹಾವಿದ್ವಾಂಸರು. ತಮ್ಮ ಸದ್ಗುಣ ಸಚ್ಚಾರಿತ್ರದಿಂದ ಎಲ್ಲರ ಮೇಲೆ ಪ್ರಭಾವ ಬೀರಿದವರು. ಶ್ರೀರಾಮಕೃಷ್ಣ ಮಹಾಸಂಘದ ಕಾರ್ಯದರ್ಶಿಗಳು. ಮೇಲಾಗಿ 16 ವರ್ಷ ಕಾಲ ಶ್ರೀಮಾತೆಯವರಿಗೆ ಸೇವೆ ಸಲ್ಲಿಸಿ ಅವರ ಕೃಪೆಗೆ ಪಾತ್ರರಾದವರು. ಬಹುಶಃ ಇನ್ನೆಷ್ಟೋ ಭಕ್ತರು ಶಾರದಾನಂದರಿಗೆ ಶ್ರೀಮಾತೆಯವರು ಬೇರೆಲ್ಲರಿಗಿಂತ ಉನ್ನತ ಸ್ಥಾನ ಕೊಟ್ಟಿದ್ದಾರೆ ಎಂದು ಭಾವಿಸಿದ್ದಿರಬಹುದು, ಅಸೂಯೆ ಪಟ್ಟಿದ್ದಿರಲೂಬಹುದು. ಆದರೆ ಇಲ್ಲಿ ಶ್ರೀಮಾತೆಯವರು ಈ ಕುಸಂಸ್ಕಾರದ ಅರೆ ನಾಗರಿಕನಾದ ಅಮ್ಜದನನ್ನು ಸ್ವಾಮಿ ಶಾರದಾನಂದರು ಹೇಗೋ ಹಾಗೆಯೇ ಇವನೂ ತಮ್ಮ ಮಗ ಎಂದು ಹೇಳುತ್ತಿದ್ದಾರೆ ಮತ್ತು ಅವನಿಗೆ ಅಷ್ಟೇ ಪ್ರೀತಿ ವಾತ್ಸಲ್ಯ ತೋರುತ್ತಿದ್ದಾರೆ. ಭಕ್ತರು ಜ್ಞಾನಿಗಳು ಭಗವಂತನನ್ನು ಸಮದರ್ಶಿ ಎಂದು ಕರೆದಿದ್ದಾರೆ. ಇಲ್ಲಿ ಶ್ರೀಮಾತೆಯವರಲ್ಲಿ ಕಂಡುಬರುವ ಸಮದರ್ಶಿತ್ವವಾದರೂ ಭಗವಂತನ ಆ ಗುಣವನ್ನೇ ನೆನಪಿಗೆ ತರುವಂತಿಲ್ಲವೇ? ಈ ಘಟನೆ ನಡೆದು ಕೆಲವು ತಿಂಗಳಾಗಿರಬಹುದು. ಶ್ರೀಮಾತೆಯವರು ಕಾಯಿಲೆ ಮಲಗಿದ್ದಾರೆ. ಭಕ್ತಾದಿಗಳು ಬಂದು ನೋಡಿಕೊಂಡು ಹೋಗುತ್ತಿದ್ದಾರೆ. ಒಂದು ದಿನ ಬೆಳಗ್ಗೆ ಸುಮಾರು 10 ಗಂಟೆಯ ಹೊತ್ತಿಗೆ ಶ್ರೀಮಾತೆಯವರ ಪರಿಚರ್ಯೆ ಮಾಡುತ್ತಿದ್ದ ಬ್ರಹ್ಮಚಾರಿಗಳು ಯಾರೋ ಒಬ್ಬ ಮನುಷ್ಯ ಸೀದಾ ಒಳಗೆ ಬಂದುದನ್ನು ಕಂಡರು. ಆತ ಕಪ್ಪಗಿದ್ದ, ಮೈ ಸೊರಗಿತ್ತು. ಮೈ ಮೇಲಿನ ಬಟ್ಟೆಯು ಮಾಸಲು ಚಿಂದಿ, ಮುಖದಲ್ಲಿ ವಿಷಾದದ ಛಾಯೆ, ಕಣ್ಣುಗಳು ನಿಸ್ತೇಜ. ಆತ ದೊಣ್ಣೆಯೂರಿಕೊಂಡು ಮೆಲ್ಲನೆ ನಡೆಯುತ್ತಿದ್ದ. ಯಾರಪ್ಪ ಈ ಆಸಾಮಿ ಎಂದು ಬ್ರಹ್ಮಚಾರಿಗಳಿಗೆ ಆಶ್ಚರ್ಯವಾಯಿತು. ಅವರಿಗೆ ಆತನ ಪರಿಚಯವಿರಲಿಲ್ಲ. ಆದರೂ ಅವನು ನೇರವಾಗಿ ಬರುತ್ತಿರುವುದನ್ನು ನೋಡಿ ಆ ಸ್ಥಳಕ್ಕೆ ಪರಿಚಿತನೇ ಇರಬೇಕೆಂದು ತೋರಿತು. ಕುತೂಹಲದಿಂದ ಅವರು ಆತನನ್ನೇ ಅನುಸರಿಸಿಕೊಂಡು ಬಂದರು. ಶ್ರೀಮಾತೆಯವರು ಒಳಗೆ ಮಂಚದ ಮೇಲೆ ಮಲಗಿದ್ದರು. ಕೋಣೆಯಾಚೆಗಿನ ವರಾಂಡದ ಬಾಗಿಲನ್ನು ಬಿದಿರು ತಡಿಕೆಯಿಂದ ಮರೆ ಮಾಡಿದುದರಿಂದ ಮಂಚ ಸುಲಭವಾಗಿ ಕಾಣುತ್ತಿರಲಿಲ್ಲ. ಆದ್ದರಿಂದ ಈ ಮನುಷ್ಯ ತಡಿಕೆಯ ಬಳಿಯಲ್ಲಿ ತುದಿಗಾಲಲ್ಲಿ ನಿಂತುಕೊಂಡು ಇಣುಕಿ ನೋಡುತ್ತಿದ್ದ. ಅಕಸ್ಮಾತ್ತಾಗಿ ಶ್ರೀಮಾತೆಯವರ ದೃಷ್ಟಿ ಈ ಕಡೆ ಹರಿಯಿತು. ಕೂಡಲೇ ಅವರು ಮೃದುವಾಗಿ ವಾತ್ಸಲ್ಯಭರಿತ ಧ್ವನಿಯಿಂದ, ಓ ಅಮ್ಜದ್, ಬಾ ಒಳಗೆ ಎಂದು ಕರೆದರು. ತಾಯಿಯ ಬಳಿ ಸಾರಿದ ಶಿಶುವಿನಂತೆ ಅಮ್ಜದ್ ಬಹಳ ಸಂತೋಷದಿಂದ ಶ್ರೀಮಾತೆಯವರಿಗೆ ಪ್ರಣಮಿಸಿ ಸುಖ ದುಃಖದ ಮಾತುಕತೆಯಾಡುತ್ತಾ ನಿಂತ. ಇದನ್ನು ಕಂಡ ಬ್ರಹ್ಮಚಾರಿಗಳು ತಮ್ಮ ಕೆಲಸದ ಕಡೆ ಹೊರಟರು. ಸ್ವಲ್ಪ ಹೊತ್ತಿನಲ್ಲೇ ಶ್ರೀರಾಮಕೃಷ್ಣರ ನೈವೇದ್ಯಕ್ಕೆ ಸಮಯವಾಯಿತು. ಶ್ರೀಮಾತೆಯವರು ಆರೋಗ್ಯದಿಂದಿದ್ದಾಗಲೆಲ್ಲ ತಾವೇ ಸ್ವತಃ ಪೂಜೆ ನೈವೇದ್ಯಗಳನ್ನು ಮಾಡುತ್ತಿದ್ದರು. ಆದರೆ ಈಗ ಅವರು ಎದ್ದು ಓಡಾಡುವ ಸ್ಥಿತಿಯಲ್ಲಿ ಇರಲಿಲ್ಲ. ಬ್ರಹ್ಮಚಾರಿಗಳೇ ಈಗ ನೈವೇದ್ಯಾದಿಗಳನ್ನು ಮಾಡುತ್ತಿದ್ದರು. ಇದು ಅಂಥ ದೊಡ್ಡ ಕೆಲಸವೇನಾಗಿರಲಿಲ್ಲ. ಸರಳ ಪೂಜೆ, ಸರಳ ನೈವೇದ್ಯ. ಶ್ರೀರಾಮಕೃಷ್ಣರ ಪೂಜಾ ಪೀಠದ ಕೆಳಗೆ ಗಂಗಾಜಲವನ್ನು ಇರಿಸಲಾಗಿತ್ತು.
ಅದನ್ನು ಒಂದು ಪಂಚಪಾತ್ರೆಯಲ್ಲಿ ತುಂಬಿಕೊಂಡು ತಂದು ಅಡುಗೆ ಪದಾರ್ಥಗಳ ಮೇಲೆ ಪ್ರೋಕ್ಷಣೆ ಮಾಡಿ ಶುದ್ಧಿಗೊಳಿಸಿ ಅಡುಗೆ ಮನೆಯಲ್ಲೇ ನೈವೇದ್ಯ ಮಾಡಬೇಕಾಗಿತ್ತು. ಆದರೆ ಈಗ ಆ ಮುಸಲ್ಮಾನ ಶ್ರೀಮಾತೆಯವರೊಂದಿಗೆ ಮಾತನಾಡುತ್ತಾ ಬಾಗಿಲ ಬಳಿಯಲ್ಲಿ ಅಡ್ಡವಾಗಿ ನಿಂತಿದ್ದ. ಗಂಗಾಜಲವನ್ನು ತರಬೇಕಾದರೆ ಆ ದಾರಿಯಾಗಿಯೇ ತರಬೇಕಾಗಿತ್ತು. ಇದನ್ನು ಕಂಡು ಬ್ರಹ್ಮಚಾರಿಗಳು ಕಸಿವಿಸಿಯಿಂದ ಒಂದು ಕ್ಷಣ ಅಲ್ಲೇ ನಿಂತು ಯೋಚಿಸಿದರು. ಆ ಮುಸಲ್ಮಾನನಿಗೆ ಸ್ವಲ್ಪ ದಾರಿ ಬಿಟ್ಟು ನಿಲ್ಲಯ್ಯ ಎಂದು ಹೇಳೋಣವೇ? ಇಲ್ಲ, ಹಾಗೆ ಮಾಡಿದರೆ ಶ್ರೀಮಾತೆಯವರು ಬೇಸರಿಸಿಕೊಳ್ಳಬಹುದು. ಹೋಗಲಿ, ಗಂಗಾಜಲವನ್ನು ಆ ಮನುಷ್ಯನ ಪಕ್ಕದಿಂದಲೇ ತಂದು ಬಿಡೋಣವೆಂದರೆ ಅದಕ್ಕೂ ಅವರ ಮನಸ್ಸೊಪ್ಪಲಿಲ್ಲ. ಏಕೆಂದರೆ ಅವರು ಸಂಪ್ರದಾಯಸ್ಥ ಬ್ರಾಹ್ಮಣ ಮನೆತನದಲ್ಲಿ ಬೆಳೆದು ಬಂದವರು. ಮಡಿ ಮೈಲಿಗೆಯ ಭಾವನೆಗಳು ಮನಸ್ಸಿನಲ್ಲಿ ಆಳವಾಗಿ ಬೇರೂರಿದ್ದವು. ಈಗ ಆ ಮುಸಲ್ಮಾನನ ಗಾಳಿ ಸೋಂಕಿದರೂ ನೈವೇದ್ಯ ಅಪವಿತ್ರವಾಗಿ ಬಿಡುತ್ತದೆ ಎಂಬ ಮನಸ್ಥಿತಿ ಅವರದು. ಏನು ಮಾಡುವುದೀಗ? ಅವರ ಮನಸ್ಸು ಕ್ಷಣಕಾಲ ತುಯ್ದಾಡಿತು. ಕೊನೆಗೆ ಅವರು, ಏನೇ ಆಗಲಿ ಆ ಗಂಗಾ ಜಲವನ್ನು ಇದೇ ದಾರಿಯಾಗಿ ತಂದು ಬಿಡುತ್ತೇನೆ. ಒಂದು ವೇಳೆ ಹಾಗೆ ಮಾಡುವುದು ಸರಿಯಲ್ಲ ಎನ್ನುವುದಾದರೆ ಶ್ರೀಮಾತೆಯವರು ತಾವಾಗಿಯೇ ಹೇಳಿ ತಪ್ಪಿಸುತ್ತಾರೆ ಎಂದು ತೀರ್ಮಾನಿಸಿ ಹೋಗಿ ಗಂಗಾ ಜಲವನ್ನು ತಂದರು. ನೈವೇದ್ಯ ಮಾಡಿಯಾದ ಮೇಲೆ ಪುನಃ ಆ ಪಂಚಪಾತ್ರೆಯನ್ನು ಅದರ ಜಾಗದಲ್ಲಿಟ್ಟು ಬಂದರು. ಆಗಲೂ ಅಮ್ಜದ್ ಅಲ್ಲೇ ನಿಂತಿದ್ದ. ಶ್ರೀಮಾತೆಯವರು ಕುಳಿತಲ್ಲಿಂದಲೇ ಇವೆಲ್ಲವನ್ನೂ ನೋಡಿದರು. ಏನೂ ಹೇಳಲಿಲ್ಲ. ಅವರ ಮೌನವೇ ಸಮ್ಮತಿಯ ಸೂಚನೆ ಎಂದು ತಿಳಿದ ಬ್ರಹ್ಮಚಾರಿಗಳು ಸಂತೋಷಪಟ್ಟರು. ಜೊತೆಗೆ ಶ್ರೀಮಾತೆಯವರ ಮನಸ್ಸು ಜಾತಿ ಮತಗಳ ಮಡಿ ಮೈಲಿಗೆಗಳ ಭಾವನೆಗಳನ್ನು ಮೀರಿ ಎಷ್ಟು ಉನ್ನತ ಹಂತದಲ್ಲಿ ಇರುತ್ತದೆ ಎನ್ನುವುದನ್ನು ಗಮನಿಸಿ ಅವರಿಗಾದ ಆಶ್ಚರ್ಯ ಅಷ್ಟಿಷ್ಟಲ್ಲ. ಅಮ್ಜದನ ಮೈ ನೀರು ಕಾಣದೆ ಎಷ್ಟು ವಾರಗಳಾಗಿದ್ದವೋ ಅಥವಾ ತಿಂಗಳುಗಳೇ ಆಗಿದ್ದವೋ, ಮೈಯೆಲ್ಲ ಒರಟಾಗಿತ್ತು. ಅದನ್ನು ಕಂಡು ಶ್ರೀಮಾತೆಯವರು ಅವನಿಗೆ ಎಣ್ಣೆ ಕೊಟ್ಟು ಮೈಗೆ ಹಚ್ಚಿಕೊಂಡು ಸ್ನಾನ ಮಾಡಿ ಬರುವಂತೆ ಹೇಳಿದರು. ಎಣ್ಣೆ ಹಚ್ಚಿ ಅಭ್ಯಂಜನ ಮಾಡಿದ ಮೇಲೆ ಅವನ ಒರಟು ಚರ್ಮದಲ್ಲಿ ಸ್ವಲ್ಪ ಹೊಳಪು ಕಾಣಿಸಿತು. ಬಳಿಕ ಶ್ರೀಮಾತೆಯವರು ಅವನಿಗೆ ಪುಷ್ಕಳವಾಗಿ ಊಟ ಹಾಕಿಸಿ ಜಗಿಯಲು ಎಲೆ ಅಡಿಕೆ ಕೊಟ್ಟರು. ವಾರಗಟ್ಟಲೆಯಿಂದ ಸರಿಯಾದ ಸ್ನಾನ ಊಟ ನಿದ್ರೆ ಇಲ್ಲದಿದ್ದ ಅಮ್ಜದ್ ಇಂದು ಶ್ರೀಮಾತೆಯವರ ಅಪೂರ್ವ ಉಪಚಾರದಿಂದ ಅದೆಷ್ಟು ಆನಂದಭರಿತನಾಗಿರಬಹುದು ಎಂಬುದನ್ನು ನಾವು ಭಾವಿಸಿ ನೋಡಬೇಕು. ಎಲೆ ಅಡುಗೆ ಜಗಿಯುತ್ತಾ ಆತ ಸಂಜೆಯ ಹೊತ್ತಿಗೆ ತನ್ನ ಗುಡಿಸಲ ಕಡೆಗೆ ಹೊರಟಾಗ ತೃಪ್ತಿ ಉಲ್ಲಾಸ ಅವನ ಮುಖದಲ್ಲಿ ಬೆಳಗುತ್ತಿತ್ತು. ಆತ ತನ್ನ ಕೈಯಲ್ಲಿ ಏನೇನೋ ಸಣ್ಣ ಪುಟ್ಟ ಸಾಮಾನು ಮತ್ತು ಔಷಧದ ಬಾಟಲು ತುಂಬಿದ್ದ ಒಂದು ಚೀಲ ಹಿಡಿದಿದ್ದ. ಶ್ರೀಮಾತೆಯವರು ಬ್ರಹ್ಮಚಾರಿಗಳಿಗೆ ಹೇಳಿದರು, ನೋಡು, ಸಾರಾಯಿ ಅಫೀಮು ಇವನ್ನೆಲ್ಲ ಸೇವನೆ ಮಾಡಿ ಅವನ ಮೆದುಳು ಬಿಸಿಯೇರಿಬಿಟ್ಟಿದೆ. ರಾತ್ರಿಯೆಲ್ಲ ನಿದ್ರೆ ಇಲ್ಲ. ಬಹಳ ದಿನಗಳಿಂದಲೂ ನನ್ನ ಕೋಣೆಯಲ್ಲಿ ಒಂದು ನಾರಾಯಣ ತೈಲದ ಶೀಶೆ ಇತ್ತು. ಅದನ್ನು ಅವನಿಗೆ ಕೊಟ್ಟೆ. ಅದನ್ನು ತಲೆಗೆ ಹಾಕಿ ತಿಕ್ಕುವುದರಿಂದ ಅವನ ನೆತ್ತಿ ತಂಪಾಗಲಿ ಅಂತ. ಅದು ಬಹಳ ಒಳ್ಳೆಯ ತೈಲ ಎಂದು. ಕೆಲ ದಿನಗಳಲ್ಲಿ ಅಮ್ಜದನ ಆರೋಗ್ಯ ಸುಧಾರಿಸಿತ್ತು. ಶ್ರೀಮಾತೆಯವರ ಸೇವೆಗೆ ಆತ ಸದಾ ಸಿದ್ಧನಾಗಿರುತ್ತಿದ್ದ. ಇಂಥ ಕೆಲಸ ಆಗಬೇಕಪ್ಪ ನಿನ್ನಿಂದ ಎಂದು ಒಂದು ಮಾತು ಹೇಳಿ ಕಳಿಸಿದರಾಯಿತು. ಕೂಡಲೇ ಬಂದು ಆ ಕೆಲಸವನ್ನು ಪ್ರಾಮಾಣಿಕವಾಗಿ ಮಾಡಿ ಮುಗಿಸಿಕೊಡುತ್ತಿದ್ದ. ಒಂದು ಸಲ ಶ್ರೀಮಾತೆಯವರಿಗೆ ಬಹಳ ದಿನಗಳವರೆಗೆ ಜ್ವರ ಕಾಡಿ ಜೀರ್ಣಶಕ್ತಿ ಕುಂದಿ ನಾಲಿಗೆ ಕೆಟ್ಟು ಹೋಗಿತ್ತು. ವೈದ್ಯರು ಅನಾನಸು ತಿನ್ನಬೇಕೆಂದು ಸಲಹೆ ಕೊಟ್ಟರು. ಆದರೆ ಅದು ಅನಾನಸು ಬೆಳೆಯುವ ಕಾಲವಲ್ಲ. ಇನ್ನು ಆ ಊರಿನಲ್ಲಂತೂ ಅದು ಸಿಕ್ಕುವ ಸಂಭವವೇ ಇರಲಿಲ್ಲ. ಏನು ಮಾಡುವುದು? ಆಗ ಯಾರಿಗೋ ಅಮ್ಜದ್ದನ ನೆನಪಾಯಿತು. ಅವನಿಗೆ ಯಾವ ಯಾವ ಜಾಗದಲ್ಲಿ ಏನೇನು ಸಿಗುತ್ತದೆ ಎನ್ನುವುದೆಲ್ಲ ಗೊತ್ತಿರುತ್ತದೆ. ಸರಿ, ಅವನಿಗೆ ಈ ವಿಷಯವನ್ನು ತಿಳಿಸಲಾಯಿತು. ತಕ್ಷಣ ಒಳ್ಳೆಯ ಪವಾಡ ಮಾಡಿದಂತೆ ಅವನು ಒಂದಿಷ್ಟು ಅನಾನಸುಗಳನ್ನು ತಂದು ಒಪ್ಪಿಸಿಬಿಟ್ಟ. ಆದರೆ ಶ್ರೀಮಾತೆಯವರ ದಿವ್ಯ ವಾತ್ಸಲ್ಯ ಸಿಕ್ಕಿದರೂ ಕೂಡ ಅವನಿಗೂ ಅವರಲ್ಲಿ ಹೃತ್ಪೂರ್ವಕ ಭಕ್ತಿ ಗೌರವ ಇತ್ತಾದರೂ ಕೂಡ ಅವನೇನೂ ತನ್ನ ಕಳ್ಳತನ ದರೋಡೆಗಳ ವೃತ್ತಿಯನ್ನು ಪೂರ್ತಿಯಾಗಿ ಬಿಟ್ಟು ಬಿಡಲಿಲ್ಲ. ಏಕೆಂದರೆ ಒಮ್ಮೆ ಅಭ್ಯಾಸವಾದ ಮೇಲೆ ಇದರಷ್ಟು ಸುಲಭವಾದ ವೃತ್ತಿ ಯಾವುದಿದೆ? ಒಂದಿಷ್ಟು ಹಣ್ಣುಗಳನ್ನು ಬೆಳೆಸಬೇಕಾದರೂ ಎಷ್ಟು ಕಷ್ಟ. ಮಣ್ಣು ಅಗೆಯಬೇಕು, ಬೀಜ ಬಿತ್ತಬೇಕು, ದಿನವೂ ನೀರು ಹಾಕುತ್ತಿರಬೇಕು. ಆಮೇಲೆ ಆ ಬೀಜ ಮೊಳೆಯಬೇಕು, ಮೊಳೆತು ಗಿಡವಾಗಬೇಕು, ಗಿಡವಾಗಿ ಹೂ ಬಿಡಬೇಕು, ಹೂವಾಗಿ ಹಣ್ಣಾಗಬೇಕು. ಆ ಹಣ್ಣನ್ನು ನಾಳೆ ಕಿತ್ತು ತರೋಣವೆಂದುಕೊಂಡಿದ್ದರೆ ಇಂದಿನ ರಾತ್ರಿಗೆ ಯಾವನೋ ಬಂದು ಕದ್ದುಕೊಂಡು ಹೋಗಬೇಕು. ಬೆಳೆದವನು ಬಾಯಿ ಬಾಯಿ ಬಿಡಬೇಕು. ಆದ್ದರಿಂದ ಕಷ್ಟಪಟ್ಟರೂ ಫಲ ಸಿಗುತ್ತದೆ ಎಂಬ ಖಾತ್ರಿ ಇಲ್ಲ.
ಕಳ್ಳತನ ಅಥವಾ ದರೋಡೆಯಾದರೆ ಅಷ್ಟೆಲ್ಲ ಕಷ್ಟ ಇಲ್ಲ. ಸುಮ್ಮನೆ ಹೋಗಿ ಯಾವ ಜಾಗದಲ್ಲಿ ಏನು ಸಿಗುತ್ತದೆ ಎಂದು ನೋಡಿಕೊಂಡು ಬಂದರಾಯಿತು. ಆಮೇಲೆ ರಾತ್ರಿ ಎಲ್ಲರೂ ಶಾಂತವಾಗಿ ಕಣ್ಣು ಮುಚ್ಚಿಕೊಂಡಿದ್ದಾಗ ಇವರು ಈ ಧೀರರು ಕೈಚಾಚಿ ಬಂದಷ್ಟನ್ನು ಬಾಚಿಕೊಂಡು ನಡೆದರಾಯಿತು. ತಾನು 4 ಒದೆ ತಿನ್ನಲು ಸಿದ್ಧನಾಗಿದ್ದರೆ ಕೊನೆಗೆ ತನ್ನ ಜೀವದ ಮೇಲಿನ ಆಸೆಯನ್ನೂ ಕೂಡ ಬಿಟ್ಟು ಬಿಟ್ಟರೆ ದರೋಡೆಯೂ ಸುಲಭವೇ. ದೊಣ್ಣೆ ಚಾಕು ಚೂರಿ ಹಿಡಿದು ಕತ್ತಲಲ್ಲಿ ನಿಂತರೆ ಯಾರಾದರೂ ಅಮಾಯಕರು ಸಿಕ್ಕೇ ಸಿಗುತ್ತಾರೆ. ಇಂಥವರು ಆಗೊಮ್ಮೆ ಈಗೊಮ್ಮೆ ಸಿಕ್ಕರೂ ಸಾಕು, ಎಷ್ಟೋ ಸಂಪಾದನೆಯಾಗುತ್ತದೆ. ಒಂದು ವೇಳೆ ದುರದೃಷ್ಟದಿಂದ ಸಿಕ್ಕಿ ಹಾಕಿಕೊಂಡರೆ ಸೆರೆಮನೆಗೂ ಹೋಗಬೇಕಾಗುತ್ತದೆ. ಹೋದರಾಯಿತು. 6 ತಿಂಗಳಿಗೋ ವರ್ಷಕ್ಕೋ ಬಿಡುಗಡೆಯಾದ ಮೇಲೆ ಪುನಃ ಅದೇ ಉದ್ಯೋಗ ಇದ್ದೇ ಇದೆ. ಹೀಗಿರುವಾಗ ಇಷ್ಟೊಂದು ಸುಲಭದ ಸಂಪಾದನೆಯನ್ನು ಅಮ್ಜದ್ ಹೇಗೆ ಬಿಟ್ಟನು? ಅಲ್ಲದೆ ಇನ್ನೊಂದು ವಿಷಯ, ಶ್ರೀಮಾತೆಯವರು ಅವನಿಗೆ ವಾತ್ಸಲ್ಯ ತೋರಬಲ್ಲರು ನಿಜ, ಆದರೆ ಅನ್ನ ಕೊಡಬಲ್ಲರೇ? ಸಾಕೆನಿಸುವಷ್ಟು ಹಣ ಕೊಡಬಲ್ಲರೇ? ಈ ವಾತ್ಸಲ್ಯದಿಂದ ಆತನ ಮನಸ್ಸಿಗೇನೋ ಶಾಂತಿ ತೃಪ್ತಿ ಸಿಕ್ಕೀತು. ಆದರೆ ಅವನ ಹೊಟ್ಟೆ ತುಂಬೀತೆ? ಅವನ ಹೆಂಡತಿ ಮಕ್ಕಳ ಪೋಷಣೆಯಾದೀತೆ? ಅಲ್ಲದೆ ಡಕಾಯಿತ ಎಂದು ಒಮ್ಮೆ ಕುಖ್ಯಾತಿ ಪಡೆದ ಮೇಲೆ ಅವನಿಗಿನ್ನೂ ಉದ್ಯೋಗ ಸಿಗುವ ಸಂಭವವಿದೆಯೇ? ಇಷ್ಟರ ಮೇಲೆ ತಮ್ಮ ರೇಷ್ಮೆ ವ್ಯವಸಾಯಕ್ಕೆ ಧಕ್ಕೆಯಾದ್ದರಿಂದಲೇ ಇವರೆಲ್ಲ ಈ ದಂಧೆಗೆ ಇಳಿದದ್ದು ಎನ್ನುವುದನ್ನು ಮರೆಯಬಾರದು. ಆದ್ದರಿಂದ ಒಳ್ಳೆಯದೋ ಕೆಟ್ಟದ್ದೋ ಈ ದರೋಡೆಯೇ ಅವನ ಉದ್ಯೋಗವಾಗಿ ಉಳಿದುಕೊಂಡು ಬಿಟ್ಟಿತ್ತು. ಹೀಗಾಗಿ ಸುತ್ತಮುತ್ತಲ ಹಳ್ಳಿಗಳ ಜನರೆಲ್ಲ ಅಮ್ಜದನಿಗೆ ಹೆದರಿಕೊಂಡೇ ಇದ್ದರು. ಆದರೆ ಶ್ರೀಮಾತೆಯವರ ಮೇಲಿನ ಭಕ್ತಿ ಕೃತಜ್ಞತೆಯಿಂದ ಆತ ಜಯರಾಮ್ ಬಾಟಿಯಲ್ಲಿ ತನ್ನ ದಂಧೆಯನ್ನು ನಡೆಸುತ್ತಿರಲಿಲ್ಲ. ಅಷ್ಟೇ ಅಲ್ಲ, ಅವನ ಮಾತಿಗೆ ಮನ್ನಣೆ ಕೊಟ್ಟು ಇತರ ದರೋಡೆಕೋರರೂ ಆ ಕಡೆಗೆ ಬರುತ್ತಿರಲಿಲ್ಲ. ಹೀಗೆ ಜಯರಾಮ್ ಬಾಟಿ ಗ್ರಾಮವಂತೂ ಈ ದರೋಡೆಕೋರರ ತೊಂದರೆಯಿಂದ ಮುಕ್ತವಾಗಿತ್ತು. ಆದರೆ ಈ ಅಮ್ಜದ್ ಇತರೆಡೆಗಳಲ್ಲಿ ಕಳ್ಳತನ ಮಾಡಿ ಎಷ್ಟೋ ಸಲ ಪೊಲೀಸರ ಕೈಗೆ ಸಿಕ್ಕಿ ಹಾಕಿಕೊಂಡು ಬಂಧೀಖಾನೆ ಸೇರುತ್ತಿದ್ದ. ಆಗ ಕೆಲವೊಮ್ಮೆ ಹೊಟ್ಟೆ ಬಟ್ಟೆಗೆ ತೀರಾ ಕಷ್ಟವಾದಾಗ ಅವನ ಹೆಂಡತಿ ಶ್ರೀಮಾತೆಯವರ ಬಳಿಗೆ ಓಡಿ ಬರುತ್ತಿದ್ದಳು. ಆಗ ಅವರು ಕೈಗೆ ಸಿಕ್ಕಿದ ಭತ್ತವೋ ಏನಾದರದನ್ನು ಕೈ ಎತ್ತಿ ಅವಳಿಗೆ ಕೊಟ್ಟು ಬಿಡುತ್ತಿದ್ದರು. ಜೈಲುವಾಸ ಮುಗಿದು ಮನೆಗೆ ಬಂದಾಗ ಅಮ್ಜದನಿಗೆ ಶ್ರೀಮಾತೆಯವರು ತನ್ನ ದರಿದ್ರ ಸಂಸಾರಕ್ಕೆ ದಿಕ್ಕಾಗಿ ನಿಂತದ್ದನ್ನು ತಿಳಿದು ಎದೆ ತುಂಬಿ ಬರುತ್ತಿತ್ತು. ಒಂದು ದಿನ ಹೀಗೆ ಬಿಡುಗಡೆ ಹೊಂದಿ ಬಂದಾಗ ತನ್ನ ಗುಡಿಸಲಿನ ಮಾಡಿನ ಮೇಲೆ ಹರಡಿದ್ದ ಸೋರೆ ಗಿಡದಲ್ಲಿ ಕಾಯಿ ಬಿಟ್ಟಿರುವುದನ್ನು ಕಂಡು ಒಂದು ಬುಟ್ಟಿ ತುಂಬ ಸೋರೆಕಾಯಿಗಳನ್ನು ಹಾಕಿಕೊಂಡು ಜಯರಾಮ್ ಬಾಟಿಯ ಕಡೆಗೆ ಹೊರಟ. ಶ್ರೀಮಾತೆಯವರಿಗೆ ತನ್ನ ಕಾಣಿಕೆ ಸಲ್ಲಿಸಬೇಕೆಂಬುದು ಅವನ ಮನದಾಸೆ. ಅವರು ಮಾಡಿದ ಉಪಕಾರಕ್ಕೆ ಪ್ರತಿಯಾಗಿ ತಾನೇನು ತಾನೇ ಮಾಡಬಲ್ಲೆ? ತನ್ನಲ್ಲಿ ಏನು ತಾನೇ ಇದೆ? ಈ ಸೋರೆಕಾಯಿಗಳನ್ನಾದರೂ ಕೊಟ್ಟು ಕೃತಜ್ಞತೆ ಸಲ್ಲಿಸೋಣವೆಂಬ ಆಸೆ ಅವನದು. ಶ್ರೀಮಾತೆಯವರು ಅವನನ್ನು ನೋಡುತ್ತಲೇ ಆತ್ಮೀಯ ಶಿಷ್ಯನೊಬ್ಬನನ್ನು ಕಂಡಷ್ಟು ಸಂತೋಷದಿಂದ, ಏನಪ್ಪ, ಎಲ್ಲಿಗೆ ಹೋಗಿದ್ದೆ? ನೀನು ಬಹಳ ದಿನಗಳಿಂದ ಬರದಿದ್ದುದನ್ನು ಕಂಡು ನನಗೆ ಚಿಂತೆಯಾಗಿತ್ತು ಎಂದರು. ಅಮ್ಮ, ದನ ಕದ್ದು ಪೊಲೀಸರ ಕೈಗೆ ಸಿಕ್ಕಿಬಿದ್ದೆ. ಅವರು ನನ್ನನ್ನು ಬಂಧೀಖಾನೆಗೆ ಸೇರಿಸಿಬಿಟ್ಟರು ಎಂದು ಅವನು ನಿಜವನ್ನೇ ಹೇಳಿದ. ಆದರೆ ಶ್ರೀಮಾತೆ ಅವನ ಮಾತನ್ನು ಕೇಳಿಸಿಕೊಳ್ಳದವರಂತೆ, ಅಮ್ಜದ್ ಯಾಕೆ ಬರಲಿಲ್ಲಪ್ಪ ಅಂತ ನನಗೆ ನಿಜವಾಗಿಯೂ ತುಂಬ ಚಿಂತೆಯಾಗಿಬಿಟ್ಟಿತು ಎಂದರು. ಇಲ್ಲಿನ ಸ್ವಾರಸ್ಯವನ್ನು ನಾವೊಂದಿಷ್ಟು ಭಾವಿಸಿ ನೋಡಬೇಕು. ಆ ಅಮ್ಜದ್ ತಾನು ಕಳ್ಳತನ ಮಾಡಿ ಸೆರೆಮನೆಗೆ ಹೋದ ವಿಷಯವನ್ನು ಮುಚ್ಚುಮರೆಯಿಲ್ಲದೆ ಹೇಳುತ್ತಿದ್ದರೆ ಶ್ರೀಮಾತೆಯವರು ಅದನ್ನು ಕೇಳಿಯೂ ಕೇಳಿದವರಂತಿದ್ದಾರೆ. ಇದೇ ದೊಡ್ಡ ಆಶ್ಚರ್ಯ. ಆತ ತನ್ನ ತಪ್ಪಿಗೆ ನಾಚಿಕೊಂಡು ಒಂದು ಸುಳ್ಳು ಬಿಡಬಹುದಾಗಿತ್ತು. ಕಳ್ಳತನ ಮಾಡುವವನಿಗೆ ಸುಳ್ಳು ಹೇಳುವುದಕ್ಕೆ ಬರುವುದಿಲ್ಲವೇ? ಆದರೆ ಅಮ್ಜದ್ ಶ್ರೀಮಾತೆಯವರನ್ನು ತನ್ನ ಸ್ವಂತ ತಾಯಿಯಂತೆ ಅಥವಾ ಅದಕ್ಕಿಂತಲೂ ಹೆಚ್ಚು ಆತ್ಮೀಯವಾಗಿ ಭಾವಿಸಿದ್ದ. ಆದ್ದರಿಂದಲೇ ಅವರೆದುರಿಗೆ ಮುಚ್ಚುಮರೆಯಿಲ್ಲದೆ ಮಾತನಾಡುತ್ತಿದ್ದ. ಅವನೇನೋ ಮುಚ್ಚುಮರೆಯಿಲ್ಲದೆ ತನ್ನ ದರೋಡೆಯ ಕಥೆಯನ್ನು ಹೇಳಿಕೊಳ್ಳಬಹುದು. ಆದರೆ ಶ್ರೀಮಾತೆಯವರು ಸುಮ್ಮನಿದ್ದುದೇಕೆ? ಏನಪ್ಪ, ಕಳ್ಳತನ ಮಾಡಿದೆ, ಜೈಲಿಗೆ ಹೋದೆ ಅಂತ ಹೇಳಿಕೊಳ್ಳುವುದಕ್ಕೆ ನಾಚಿಕೆ ಪಡಬೇಕು. ಇನ್ನಾದರೂ ಈ ಕದಿಯುವ ಕೆಲಸವನ್ನು ಬಿಟ್ಟು ನೀನೇ ದುಡಿದು ಸಂಪಾದನೆ ಮಾಡು ಎಂದು ಅವರು ಬುದ್ಧಿವಾದ ಹೇಳಬಹುದಾಗಿತ್ತಲ್ಲವೇ? ಆದರೆ ಅವನಿಗೆ ದುಡಿಯುವುದಕ್ಕೂ ಅವಕಾಶವಿಲ್ಲದಂತಾಗಿರುವ ವಿಷಯ ಅವರಿಗೆ ತಿಳಿದದ್ದೇ. ಆದ್ದರಿಂದಲೇ ಅವರು ಆತನ ಬಗ್ಗೆ ಸಹಾನುಭೂತಿ ತೋರುತ್ತಾರೆ. ಶ್ರೀಮಾತೆಯವರು ತಮ್ಮ ಕೊನೆಯ ಕಾಯಿಲೆಯ ಸಂದರ್ಭದಲ್ಲಿ ಉದ್ಬೋಧನದಲ್ಲಿದ್ದಾಗ ಅಮ್ಜದನಿಗೆ ದರೋಡೆಯ ಆಪಾದನೆಯ ಮೇರೆಗೆ ಜೈಲು ವಾಸವನ್ನು ವಿಧಿಸಲಾಗಿದೆ ಎಂದು ತಿಳಿದು ಬಂತು. ಅದಕ್ಕೆ ಅವರು ವಿಷಾದದಿಂದ,
ನನಗೆ ಚೆನ್ನಾಗಿಯೇ ಗೊತ್ತಿತ್ತಪ್ಪ, ಅವನೊಬ್ಬ ದೊಡ್ಡ ಡಕಾಯಿತ ಅಂತ ಎಂದು ಉದ್ಘರಿಸಿದರು. ಶ್ರೀಮಾತೆಯವರ ನಿರ್ಯಾಣಾನಂತರ ಅಮ್ಜದ್ ಪುನಃ ಒಮ್ಮೆ ದರೋಡೆ ಮಾಡುವುದಕ್ಕೆ ಹೋದಾಗ ಯಾರೋ ಅವನಿಗೆ ಕತ್ತಿಯಿಂದ ಹೊಡೆದು ದೊಡ್ಡ ಗಾಯವಾಗಿ ಕೊನೆಗೆ ಅದರಿಂದಲೇ ಮರಣಕ್ಕೆ ಗುರಿಯಾದ.